I say to you, love your enemies, bless those who curse you, do good those who hate you, and pray for those who spitefully use you and persecute you. ಎಂದರೆ ಯಾವಾಗ ಜನರು ನಮ್ಮ ವಿರುದ್ಧ ನಿಲ್ಲುತ್ತಾರೆ ಆಗ ದೇವರ ಕೋಪವು ಅವರ ಮೇಲೆ ಬರುತ್ತದೆ. ಅದಕ್ಕಾಗಿ ದೇವರಂದ್ರೆ ಅವರಿಗಾಗಿ ಪ್ರಾರ್ಥಿಸಿ ಅವರನ್ನು ನೀವು ಕ್ಷಮಿಸಿ. ಪುನಃ ನಾವು ಆ ಒಂದು ಸ್ಟೋರಿ ಹಿಂದೆ ಹೋಗುವ. ಯಾಕೆ ಆ ರೀತಿ ಆಯಿತು? ಯಾಕೆಂದರೆ ಸಭೆಯು ಪ್ರಾರ್ಥಿಸದೆ ಇಲ್ಲದ ಕಾರಣ ಆ ರೀತಿ ಆಯಿತು. ದೇವರ ರಾಜ್ಯವು ನಮ್ಮ ಒಳಗಿದೆ, ದೇವರ ಶಕ್ತಿಯು ನಮ್ಮ ಒಳಗಿದೆ, ದೇವರ ವಾಗ್ದಾನಗಳು ನಮಗೆ ಕೊಡಲ್ಪಟ್ಟಿದೆ. ನಾವು ಪ್ರಾರ್ಥಿಸುವುದಾದರೆ ದೇವರು ಇಂತಹ ದುರಂತಗಳನ್ನು ಅಥವಾ ಅವಘಡಗಳನ್ನು ತಪ್ಪಿಸುವಾತನಾಗಿದ್ದಾನೆ. ಆಗ ವಾಕ್ಯವು ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಅದನ್ನ ಹೇಳಿದ್ರೆ, ನಾನು ನರ ಪ್ರಾಣಿಗೆಲ್ಲ ದೇವರಾಗಿದೆ, ನನಗೆ ಒಂದು ಅಸಾಧ್ಯವು. ನಾವು ಪ್ರಾರ್ಥಿಸುವಾಗ ದೇವರು ಆ ಒಂದು ಸನ್ನಿವೇಶದ ಮೇಲೆ ತನ್ನ ಕಂಟ್ರೋಲ್ ಅನ್ನು, ತನ್ನ ಶಕ್ತಿಯನ್ನು ತೋರ್ಪಡಿಸುವಾತನಾಗಿದ್ದಾನೆ. ಈಗ ಕೆಲವರು ಈ ರೀತಿ ಯೋಚಿಸ್ತಾರೆ, ದೇವರಿಗೆ ಎಲ್ಲ ಗೊತ್ತುಂಟಲ್ಲ, ಯಾಕೆ ಅವರಿಗೆ ಕ್ಯಾನ್ಸರ್ ಬರ್ತದೆ? ದೇವರು ಹೇಳ್ತಾರೆ, ನಾನು ನರ ಪ್ರಾಣಿಗೆಲ್ಲ ದೇವರಾಗಿ ಅವರಿಗೆ ಯಾಕೆ ಕ್ಯಾನ್ಸರ್ ಬಂತು? ಯಾವುದೊಂದು ಕಾರಣ ಬಂದಿರಬಹುದು. ಆದರೆ ನಾವು ನೀವು ಪ್ರಾರ್ಥಿಸುವಾಗ ಆ ಕ್ಯಾನ್ಸರ್ನ ಮೇಲೆ ಯೇಸು ಕ್ರಿಸ್ತನು ಜಯ ಕೊಡುತ್ತಾರೆ. ನೀವು ಕೇಳಿರಬಹುದು, ದೇವರು ಯಾಕೆ ನನ್ನ ಕೆಲಸ ಹೋಗುವಂತೆ ಮಾಡಿದರು? ನಾವು ನೀವು ಪ್ರಾರ್ಥಿಸುವಾಗ ದೇವರು ಒಳ್ಳೆಯ ಕೆಲಸವನ್ನು ಕೊಡುವಾತನಾಗಿದ್ದಾನೆ. ಎಂದರೆ ಸಮಸ್ಯೆಗಳ ಮೇಲೆ ಆತನು ದೇವರಾಗಿದ್ದಾನೆ. ಸಮಸ್ಯೆಗಳು ದೇವರಲ್ಲ. ಸಮಸ್ಯೆಗಳನ್ನು ಎದುರಿಸುವ ಶಕ್ತಿಯನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ. ದೇವರ ಕೃಪೆಯನ್ನು ನಾವು ಹೊಂದಿದ್ದೇವೆ. ದೇವರು ನಾವನ್ನು ಪ್ರಾರ್ಥಿಸುವುದಕ್ಕಾಗಿ ಕರೆದಿದ್ದಾನೆ. ಒಂದು ವೇಳೆ ನಾವು ಇಷ್ಟೇ ಮಂದಿ ಪ್ರತಿ ದಿವಸ ಈ ಸಭೆಗಾಗಿ ಪ್ರಾರ್ಥಿಸುವುದಾದರೆ, ದೇವರೇ ಇದು ನಿನ್ನ ಸಭೆಯಾಗಿದೆ, ದೇವರು ನೀನು 60 ಕುಟುಂಬಗಳನ್ನು ಕೊಡುತ್ತೆ ಎಂದು ವಾಗ್ದಾನ ಮಾಡಿ ನಾವು ಪ್ರಾರ್ಥಿಸುವಾಗ ದೇವರಾತ್ಮನು ಅವರನ್ನು ಈ ಸಭೆಗೆ ತರುವಾತನಾಗಿದ್ದಾನೆ. ದೇವರು ಪ್ರವಾದನೆಯ ಮುಖಾಂತರ, ದೇವರು ಆತನ ಮಾತುಗಳ ಮುಖಾಂತರ ಆತನ ಚಿತ್ತವನ್ನು ಪ್ರಕಟಿಸುತ್ತಾನೆ. ಆ ಚಿತ್ತವು ನೆರವೇರಬೇಕಾದರೆ ನಾವು ಪ್ರಾರ್ಥಿಸಬೇಕು. ಯಾವಾಗ ನಾವು ದೇವರ ವಾಗ್ದಾನವನ್ನು ಹಿಡಿದುಕೊಂಡು ಪ್ರಾರ್ಥಿಸುತ್ತೇವೆ, ಆಗ ದೇವರು ಆತನ ವಾಗ್ದಾನವನ್ನು ನಮ್ಮಲ್ಲಿ ನೆರವೇರಿಸುತ್ತಾನೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಒಂದು ವೇಳೆ ನಾವು ದಿವಸಕ್ಕೆ ಒಂದು 15 ನಿಮಿಷ ಅಥವಾ ಅರ್ಧ ಗಂಟೆ ಪ್ರಾರ್ಥಿಸಿದೆ ಅಂತ ಯೋಚಿಸುವ, ಅದರ ಬದಲು ನಾವು 1 ಗಂಟೆ ಅಥವಾ 2 ಗಂಟೆ ಪ್ರಾರ್ಥಿಸುವುದಾದರೆ ಎಷ್ಟು ಜನ ರಕ್ಷಣೆಗೆ ಬರಲಿಕ್ಕಿಲ್ಲ? ಎಷ್ಟು ಜನರಿಗೆ ಬಿಡುಗಡೆ ಸಿಗ್ಲಿಕ್ಕಿಲ್ಲ? ನಾವು ಮೊದಲು 8 ಗಂಟೆ ಕೆಲಸ ಮಾಡ್ತಾ ಇದ್ದೇವೆ, ನಮ್ಗೆ 2,000 ಸಿಗ್ತಾ ಇತ್ತು. ಈಗ ನಾವು 8 ಗಂಟೆ ಬದಲು 12 ಗಂಟೆ ಕೆಲಸ ಮಾಡ್ತೇವೆ, ನಮ್ಗೆ ಎಷ್ಟು ಸಿಗ್ತದೆ? 3,000 ಸಿಗ್ತದೆ. ಅದೇ ರೀತಿ ನಾವು 15 ನಿಮಿಷ ಪ್ರಾರ್ಥನೆ ಮಾಡ್ತಾ ಇದ್ದೆವು, ಅರ್ಧ ಗಂಟೆ ಪ್ರಾರ್ಥನೆ ಮಾಡ್ತಾ ಇದ್ದೆವು, ನಮಗೆ ಇಷ್ಟು ಆಶೀರ್ವಾದಗಳು ಸಿಕ್ಕಿದೆ. ಅದರ ಬದಲು ನಾವು 1 ಗಂಟೆ ಪ್ರಾರ್ಥನೆ ಮಾಡುವುದಾದರೆ ದೇವರು ವಿಶೇಷವಾದ ಕಾರ್ಯಗಳನ್ನು ನಮ್ಮ ಮಧ್ಯದಲ್ಲಿ ಮಾಡುವಾತನಾಗಿದ್ದಾನೆ. ಅಂದ್ರೆ ದೇವರು ನಮ್ಮನ್ನು ಕರೆದದ್ದು ಪ್ರಾರ್ಥಿಸುವುದಕ್ಕಾಗಿ. ಪ್ರಾರ್ಥನೆಯಲ್ಲಿ ಬೇರೆ ಬೇರೆ ವಿಧಗಳುಂಟು. ಅದರಲ್ಲಿ ಒಂದು ವಿಧ ಉಪವಾಸ ಪ್ರಾರ್ಥನೆ. ನಾವು ಯಾಕೆ ಉಪವಾಸ ಪ್ರಾರ್ಥನೆ ಮಾಡ್ತೇವೆ ಅಂದ್ರೆ ಅದು ದೇವರ ಚಿತ್ತವಾಗಿದೆ. ನಾವು ಫಸ್ಟ್ ವಾಕ್ಯ ಓದಿದೆವು, ಇನ್ನೊಮ್ಮೆ ಬೇಕಾದ್ರೆ ಓದುವ. ಮತ್ತೆ 6, 16, 17. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ನಿಧಾನ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾರೆಂದು. The fasting prayer is the teaching of Jesus. The fasting prayer should be a lifestyle of a believer. ಏನು ಹೇಳಿದೆ ನಾನು? ಉಪವಾಸ ಪ್ರಾರ್ಥನೆಯು ಯೇಸು ಕ್ರಿಸ್ತನು ಕಲಿಸಿಕೊಟ್ಟ ಶಿಕ್ಷಣವಾಗಿದೆ. ಇದು ಹೊಸ ಶಿಕ್ಷಣ ಏನಲ್ಲ.
ಈ ಒಂದು ಉಪವಾಸ ಪ್ರಾರ್ಥನೆಯು ನಮ್ಮ ಜೀವಿತದ ಸ್ಟೈಲ್ ಆಗಿರ್ಬೇಕು. ಎಂದರೆ ಕೆಲವರಿಗೆ ಬ್ಲ್ಯಾಕ್ ವಾಚ್ ಕಟ್ಟುವುದು ಸ್ಟೈಲ್, ಕೆಲವರಿಗೆ ಕಾಸ್ಟ್ಲಿ ಶೂ ಹಾಕುವುದು ಸ್ಟೈಲ್. ಒಳ್ಳೆಯದು, ತಪ್ಪೇನಿಲ್ಲ. ಆದರೆ ನಮಗೆ ವಿಶ್ವಾಸಿಗಳಿಗೆ ಉಪವಾಸ ಪ್ರಾರ್ಥನೆ ನಮ್ಮ ಸ್ಟೈಲ್. ಕೆಲವರಿಗೆ ಹಾರ್ಮೋನ್ ಕಲೆಕ್ಷನ್, ಹಾರ್ಮೋನಿ ಕಲೆಕ್ಷನ್ ಅದೇ ಹಾಕುವುದು ಅವರ ಲೈಫ್ ಸ್ಟೈಲ್. ಅದನ್ನು ಬಿಟ್ಟು ಬೇರೆ ಅವರು ಹಾಕುವುದಿಲ್ಲ. ಯಾಕಂದ್ರೆ ಆ ಒಂದು ಕ್ಯಾಟಗರಿ ಜನರಿಗೆ ಅದು ನೋಡೋ ಗೊತ್ತಾಗ್ತದೆ, ಓ ಇಸ್ ಕಾಸ್ಟ್ಲಿ. ಅಂದ್ರೆ ಆ ಲೋಕದ ಜನರಿಗೆ ಅದು ಅವರ ಸ್ಟೈಲ್. ಆದರೆ ನಮ್ಮನಾದರೂ ಫಾಸ್ಟಿಂಗ್ ಪ್ರೇಯರ್ ಇಸ್ ಅವರ್ ಸ್ಟೈಲ್. ಫಾಸ್ಟಿಂಗ್ ಪ್ರೇಯರ್ ಇಸ್ ಅವರ್ ಸ್ಟೈಲ್. ಕೆಲವರಿಗೆ ಸಲ್ಮಾನ್ ಖಾನ್ ಸ್ಟೈಲ್, ಕೆಲವರಿಗೆ ಶಾರುಖ್ ಖಾನ್ ಸ್ಟೈಲ್, ಕೆಲವರಿಗೆ ಮಾಧುರಿ ದೀಕ್ಷಿತ್ ಸ್ಟೈಲ್. ನಮಗಾದರೂ ಫಾಸ್ಟಿಂಗ್ ಪ್ರೇಯರೇ ನಮ್ಮ ಸ್ಟೈಲ್. ಫಾಸ್ಟಿಂಗ್ ಪ್ರೇಯರ್ ನಮ್ಮ ಸ್ಟೈಲ್. ಯಾವಾಗ ನಾವು ಉಪವಾಸ ಪ್ರಾರ್ಥನೆ ಇರುತ್ತೇವೆ, ನಮ್ಮ ಉದ್ದೇಶವಾಗಿರಬೇಕು ಯೆಹೋವನ 3:30. ನಾವು ಯಾಕೆ ಉಪವಾಸ ಪ್ರಾರ್ಥನೆ ಮಾಡ್ತೇವೆ? ಯಾಕೆ ಅದು ಯೇಸು ಕ್ರಿಸ್ತನ ಶಿಕ್ಷಣವಾಗಿದೆ. ನಮ್ಮ ಸ್ವಾಮಿಯು ನಮಗೆ ಕಲಿಸಿಕೊಟ್ಟ ಶಿಕ್ಷಣವಾಗಿದೆ. ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆಯಾಗಬೇಕು ಅಂತ. ಎಸ್, ನಾವು ಯಾಕೆ ಉಪವಾಸ ಪ್ರಾರ್ಥನೆ ಮಾಡ್ತಿದ್ರೆ, ನಾನು ಕಡಿಮೆ ಆಗಬೇಕು, ನಾನು ಕಡಿಮೆ ಆಗಬೇಕು. ನಾನು ಎಂದರೆ ನನ್ನ ಆಲೋಚನೆಗಳು, ನನ್ನ ಆಸೆಗಳು, ನಾನು ಕಲಿತ ತಪ್ಪು ಶಿಕ್ಷಣಗಳು, ತಪ್ಪು ಬೋಧನೆಗಳು, ಆ ಜ್ಞಾನವು ನನ್ನಿಂದ ಹೋಗಬೇಕು. ನನ್ನ ದುರಾಸೆಗಳು ನನ್ನಿಂದ ಹೋಗಬೇಕು. ನಾನು ಸಂಪೂರ್ಣವಾಗಿ ಲೋಕಕ್ಕೆ ಸಾಯಬೇಕು. ಕೆಲಸ ಇದ್ದರೂ ಇಲ್ಲದಿದ್ದರೂ ನಾನು ಯೆಹೋವನನ್ನು ಕೊಂಡಾಡಬೇಕು. ಅನೇಕರು ಕೆಲಸ ಇರುವಾಗ ತುಂಬಾ ಜೋರಾಗಿ ಕೊಂಡಾಡ್ತಾರೆ. ಸ್ವಲ್ಪ ಸ್ಯಾಲರಿ ಲೇಟ್ ಆದ್ರೆ ಅವರ ವಾಯ್ಸ್ ಕಡಿಮೆ ಆಗ್ತದೆ. 2 ತಿಂಗಳ ಸ್ಯಾಲರಿ ಇಲ್ಲದ್ರೆ ಮತ್ತೆ ದೇವರಿಲ್ಲ. ಆ ರೀತಿ ಅಲ್ಲ. ಸ್ಯಾಲರಿಗಾಗಿ ನಾವು ದೇವರನ್ನು ಆರಾಧಿಸುವುದಲ್ಲ, ಕೆಲಸಕ್ಕಾಗಿ ನಾವು ದೇವರನ್ನು ಕೆಲಸ ಕೊಟ್ಟಕ್ಕಾಗಿ ದೇವರನ್ನು ಆರಾಧಿಸುವುದು. ಸ್ಯಾಲರಿ ಆದರೂ ಕೊಡುವಂತನಾಗಿದ್ದರೆ ಅದಕ್ಕಾಗಿ ನಾವು ಆರಾಧಿಸುವುದು. ನಾವು ಏನು ಓದಿದ್ದೇವೆ 3:30ರಲ್ಲಿ? ಆತನು ವೃದ್ಧಿಯಾಗಬೇಕು, ಅಂದ್ರೆ ಆತನ ಮಹಿಮೆಯು ನನ್ನಲ್ಲಿ ತೋರಬೇಕು, ಆತನ ರಾಜ್ಯ ನನ್ನ ಮುಖಾಂತರ ವಿಸ್ತಾರವಾಗಬೇಕು, ಆತನ ರಾಜ್ಯಕ್ಕೆ ಅನೇಕರು ನನ್ನ ಮೂಲಕ ಬರಬೇಕು. ಮತ್ತೆ ಆತನು 30 ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆ ಆಗಬೇಕು, ನನ್ನ ಸ್ವಾರ್ಥವು ಕಡಿಮೆ ಆಗಬೇಕು, ನನ್ನ ಆತ್ಮವು ಕಡಿಮೆ ಆಗಬೇಕು, ನನ್ನ ಕೋಪವು ಕಡಿಮೆ ಆಗಬೇಕು, ನನ್ನ ಲೋಕದ ಆಸೆ ಕಡಿಮೆ ಆಗಬೇಕು, ಯೇಸುಗಾಗಿ ಪ್ರಜ್ವಲಿಸಬೇಕು. ಅದಕ್ಕಾಗಿ ನಾವು ಉಪವಾಸ ಪ್ರಾರ್ಥನೆ ಮಾಡುವುದು. ಉಪವಾಸ ಪ್ರಾರ್ಥನೆಯು ಯೇಸುವಿನ ಶಿಕ್ಷಣವಾಗಿದೆ. ಉಪವಾಸ ಪ್ರಾರ್ಥನೆ ನಾವು ಮಾಡುವುದು, ಆತನು ಹೆಚ್ಚಬೇಕು, ನಾನು ಕಡಿಮೆ ಆಗಬೇಕು. ಯಾಕೆ ನಾವು ಉಪವಾಸ ಪ್ರಾರ್ಥನೆ ಮಾಡುವುದು? ಯೆಹೋವನ 12:24 ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಲು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇಯಾಗಿ ಉಳಿಯುವುದು. ಸಾಯುವುದಕ್ಕಾಗಿ ಎಷ್ಟು ಬೇಗ ಸಾಯುವುದ ಮಾರ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ. ಸಾಯುವುದಂದ್ರೆ ಪಾಪಕ್ಕೆ ಸಾಯುವುದು. ಯಾವಾಗ ಆ ಒಂದು ಗೋಧಿಯ ಕಾಳು ನೆಲಕ್ಕೆ ಬೀಳುತ್ತದೆ, ಒಂದು ನೀರಿರುವ ನೆಲಕ್ಕೆ, ಪಸೆ ಉಪ್ಪುನ ನೆಲ. ಯಾವ ನೆಲ? ಪಸೆ ಏನ್ ಹೇಳ್ತಾರೆ? ಒಂದು ಬರಡು ಆದ ನೆಲ ಅಲ್ಲ. ಯಾವ ನೆಲ? ಸ್ವಲ್ಪ ಫುಲ್ ನೀರಿರುವ ನೆಲ ಅಲ್ಲ, ಪಸೆ ಇರುವ ನೆಲ. ಹಸಿ ನೆಲದ ಮೇಲೆ ಆ ಗೋಧಿ ಬೀಳುವಾಗ ಏನಾಗ್ತದೆ? ಗೋಧಿ ಒಡೆಯುತ್ತದೆ. ನೀವು ಅದನ್ನು ಪರೀಕ್ಷಿಸುವುದಾದರೆ ಗೋಧಿಯ ಒಳಗಿನ ಕವರ್ ಅದು ಒಡೆದು ಒಳಗಿನಿಂದ ಜೀವ ಹೊರಗೆ ಬರುತ್ತದೆ. ಅಂದರೆ ಈ ಗೋಧಿಯನ್ನು ಅಥವಾ ನಮ್ಮನ್ನು ಯೇಸು ಕ್ರಿಸ್ತನು ಈ ಗೋಧಿಗೆ ಹೋಲಿಸಿದ್ದಾನೆ. ಯಾವ ರೀತಿ ಗೋಧಿ ನೆಲಕ್ಕೆ ಬಿತ್ತು, ಯಾವ ರೀತಿ ನಾವು ನಮ್ಮನ್ನು ಯೇಸು ಕ್ರಿಸ್ತನ ಮೇಲೆ, ಆ ಸತ್ಯದ ಮೇಲೆ ನಮ್ಮನ್ನು ನಾವು ಒಪ್ಪಿಸಿಕೊಡುತ್ತೇವೆ, ಆ ಸತ್ಯವು, ಆ ವಾಕ್ಯವು ನಮ್ಮನ್ನು ಸಾಯಿಸುತ್ತದೆ. ಯೇಸುವಿನ ವಾಕ್ಯವು
ಇಬ್ಬಾಯಿ ಕತ್ತಿಗಿಂತಲೂ ಹರಿದವರು. ಯಾವಾಗಲೂ ಅದನ್ನು ಅತಿಯಾಗಿ